ಮಾಜಿ ಸಚಿವ ಹಾಗೆ ಶಾಸಕ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿರುವಂತದ್ದು. ರೇಪ್ ಕೇಸ್ನಲ್ಲಿ ಶಾಸಕ ರೇವಣ್ಣ ಬಂಧನ ಫಿಕ್ಸಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಬಿಕಾಸ್ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಇಲ್ಲಿ ರೇವಣ್ಣ ಇವತ್ತು SIT ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆ ಗೃಹ ಸಚಿವರು ಮಾತನಾಡುವಂತ ಸಂದರ್ಭದಲ್ಲಿ. ಆದರೂ ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಿರಲಿಲ್ಲ. ನಾ ಬೇಲ್ ರಿಜೆಕ್ಟ್ ಆದ್ರೆ ಬಂಧಿಸಲಿಕ್ಕೆ SIT ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಿಕಾಸ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರೇವಣ್ಣ ಅವರು. ಈಗಾಗಲೇ ರೇವಣ್ಣಗೆ 2 ನೋಟಿಸ್ ಅನ್ನ ಕೊಟ್ಟಿದೆ SIT ತಂಡ. SIT ವಿಚಾರಣೆಗೆ ಹಾಜರಾಗಿಲ್ಲ ಶಾಸಕ ರೇವಣ್ಣ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನ ಮೊರೆ ಹೋಗಿರುವಂತದ್ದು. ಆಕ್ಷೇಪಣೆಗೆ SITಗೆ ಸೂಚಿಸಿರುವಂತದ್ದು ಕೋರ್ಟ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಧ್ಯಾಹ್ನ ವಿಚಾರಣೆ ನಡೆಯಲಿದೆ. ಬೇಲ್ ಅಕಸ್ಮಾತ್ ಇವತ್ತು ರಿಜೆಕ್ಟ್ ಆದ್ರೆ ಬಂಧಿಸಲಿಕ್ಕೆ SIT ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಬಿಕಾಸ್ 2 ಬಾರಿ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಇದುವರೆಗೂ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಸೊ ಹೀಗಾಗಿ ಇವತ್ತು ನಡೆಯುವಂತ ವಿಚಾರಣೆಯ ಸಂದರ್ಭದಲ್ಲಿ ಬೇಲ್ ಏನಾದರೂ ರಿಜೆಕ್ಟ್ ಆಗಿದ್ದೇ ಆದ್ರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಬಿಕಾಸ್ ಈಗ ಆಲ್ರೆಡಿ ಒಬ್ರು ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು, ಮತ್ತೊಬ್ರು ಸಂತ್ರಸ್ತೆ ನಿನ್ನೆ ದೂರನ್ನ ಕೊಟ್ಟಿದ್ದಾರೆ. ಇದರಲ್ಲಿ ರೇಪ್ ಸೆಕ್ಷನ್ ಅನ್ನ ಕೂಡ ಹಾಕಲಾಗಿರುವಂತ ಹಿನ್ನೆಲೆಯಲ್ಲಿ ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನ ಪಡೆದುಕೊಳ್ತಾ ಇದೆ. 10ವರೆಗೆ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿರುವಂಥದ್ದು. ಆ ಸಂದರ್ಭದಲ್ಲಿ ಆದೇಶ ಹೊರಬೀಳುತ್ತೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜು, SIT ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು, ಹಾಗೆ ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನ ಪಡ್ಕೊಳ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಬಿಕಾಸ್ ನಿನ್ನೆ ರೇಪ್ ಕೇಸನ್ನ ಕೂಡ ಹಾಕಲಾಗಿದೆ. ಇವತ್ತು ಅಕಸ್ಮಾತ್ ಬೇಲ್ ರಿಜೆಕ್ಟ್ ಆದ್ರೆ SIT ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ರೇವಣ್ಣ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಪೃಥ್ವಿ, ಏನೊಂದು ರೇವಣ್ಣ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕಬೇಕು ಅಂತ ಹೇಳಿ SIT ಅಧಿಕಾರಿಗಳು ರೇವಣ್ಣನಿಗೆ ನೋಟಿಸ್ ಅನ್ನು 2 ಬಾರಿ ಜಾರಿ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಬಾರಿ ಕೂಡ ರೇವಣ್ಣನವರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಈತನನ್ನ ಅಂದ್ರೆ ಮತ್ತೊಮ್ಮೆ 3ನೇ ಬಾರಿ ನೋಟಿಸ್ ಅನ್ನು ನೀಡಿ ಅಥವಾ ಬರಲಿಲ್ಲ ಅಂತ ಹೇಳಿದ್ರೆ ಅರೆಸ್ಟ್ ಮಾಡೋಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗಿದ್ರು. ಸದ್ಯಕ್ಕೆ ಇವತ್ತು ರೇವಣ್ಣ ಅವರು ಏನೊಂದು ಹಿಂದೂ ಕೋರ್ಟ್ ಜನಪ್ರತಿ ಕೋರ್ಟ್ ನಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನ ಹಾಕೊಂಡಿರ್ತಕ್ಕಂಥದ್ದು, ಅಂದ್ರೆ ವಕಾಲತ್ತನ್ನು ಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ಒಂದು ವೇಳೆ ಆ ಬೇಲ್ ರಿಜೆಕ್ಟ್ ಆದ್ರೆ ಖಂಡಿತವಾಗ್ಲೂ ರೇವಣ್ಣ ಅರೆಸ್ಟ್ ಆಗಿ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅವರ ವಿರುದ್ಧ 376 ಕೇಸನ್ನು ಕೂಡ ದಾಖಲಾಗಿಸಿತ್ತು SIT ಅಧಿಕಾರಿಗಳು ನಿನ್ನೆ ಸಂಜೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೊಳೆ ನರಸೀಪುರದಲ್ಲಿ ಇರ್ತಕ್ಕಂಥ JMFC ಕೋರ್ಟ್ ಅಂದ್ರೆ ಏನೊಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಕ್ಕೆ ಕೂಡ ಅನುಮತಿಯನ್ನು ಪಡೆದಿದ್ರು SIT ತಂಡ. ಸದ್ಯಕ್ಕೆ ಇವತ್ತು 10ವರೆಗೆ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ. ಜನಪ್ರತಿ ನ್ಯಾಯಾಲಯದಲ್ಲಿ ರೇವಣ್ಣನವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.